ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ವೆಹಿಕಲ್ ಅಂದರೆ ಕಾರು ಆಗ್ಬೋದು, ಇಲ್ಲಾಂದರೆ ಯಾವುದನ್ನ ವೆಹಿಕಲ್ಲು ಫಿಟ್ನೆಸ್ಸು ತೊಗೋಬೇಕಂದ್ರೆ ಹೆಂಗೆ ತೊಗೊಳ್ಳೋದು, ಹೌ ಟು ಅಪ್ಲೈ ಫಿಟ್ನೆಸ್ ಸರ್ಟಿಫಿಕೇಟ್, ಅದು ಕರ್ನಾಟಕ ಅಂದ್ಬಿಟ್ಟು ಅದು ತೋರಿಸ್ತೀನಿ ವಿಡಿಯೋ ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು. ಸರಿನಾ? ಏನೂ ಇಲ್ಲ, ಸಿಂಪಲ್. ಇದು ಗೂಗಲಲ್ಲಿ ಹೋಗ್ಬಿಟ್ಟು ಕಾರ್ ಫಿಟ್ನೆಸ್ ಸರ್ಟಿಫಿಕೇಟು ಇನ್ ಕರ್ನಾಟಕ ಒಂದು ವೆಬ್ಸೈಟು ಓಪನ್ ಆಗುತ್ತೆ ನಿಮ್ಗೆ. ಅದು ಆ ವೆಬ್ಸೈಟು ಓಪನ್ ಮಾಡಿದರೆ ನಿಮಗೆಲ್ಲ ತೋರಿಸುತ್ತೆ. ಅದರಲ್ಲಿ ಇದು ಏನಕ್ಕೆ ಫಿಟ್ನೆಸ್ ಮಾಡಬೇಕು ಅಂದರೆ, ನಾವು ಕಂಪಲ್ಸರಿ ಅಂದರೆ ಎಲ್ಲೋ ಬೋರ್ಡ್ ಅಂದರೆ ಎವ್ರಿ 2 ಇಯರ್ಸ್ ಆ ಥರ 6 ಇಯರ್ಸ್ ಮಾಡಬೇಕು. ಆದಮೇಲೆ ಎವ್ರಿ ಇಯರ್ ಮಾಡಿಸ್ಬೇಕಾಗುತ್ತೆ. ಇದು ವೈಟ್ ಬೋರ್ಡ್ ಆದರೆ ಮಿನಿಮಮ್ಮು 15 ಇಯರ್ಸ್ ಏನೋ ಇರುತ್ತೆ ಟೈಮ್. ಅದಕ್ಕೂ ಆವಾಗ ಕಂಪಲ್ಸರಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕಾಗುತ್ತೆ. ಆವಾಗ ಹೆಂಗೆ ಮಾಡಿಸೋದು ಅಂದ್ಬಿಟ್ಟು ಇದು ನಾವು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಲಿಂಕ್ ಬಂತಲ್ವಾ, ಆ ಲಿಂಕ್ ಓಪನ್ ಮಾಡ್ಕೊಳ್ಳಿ. ಆ ಲಿಂಕ್ ಓಪನ್ ಮಾಡ್ಕೊಂಡ್ರೆ ನಿಮಗೂ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಎಲ್ಲ ಒಂದೊಂದು ತೋರಿಸ್ತಾ ಇರುತ್ತೆ. ಸರಿ, ಅದೇ ಪರ್ಮಿಟ್ ಆಗ್ಬೋದು, ಏನೂ ಆಗ್ಬೋದು. ಬಟ್ ನನಗೆ ಬೇಕಾಗಿರೋದು ಇವಾಗ ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ವಾ. ಆ ಫಿಟ್ನೆಸ್ ಸರ್ಟಿಫಿಕೇಟ್ ನೋಡಿ, ಇಲ್ಲಿ ಬಾಕ್ಸಲ್ಲಿ 10 ಬಾಕ್ಸಲ್ಲಿ ವೆಹಿಕಲ್ ಫಿಟ್ನೆಸ್ ಏನಿದೆ ಅದಕ್ಕೆ ಈ ಥರ ಪೇಜು ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ವೆಹಿಕಲ್ ನಂಬರು ನಾವು ಮೆನ್ಷನ್ ಮಾಡಬೇಕು. ಏಕೆಂದರೆ ನಮ್ಮದು ವೆಹಿಕಲ್ ಏನಿದೆಯೋ ಆ ನಂಬರ್ ನಾವು ಮೆನ್ಷನ್ ಮಾಡಿದ್ದೀನಿ. ಈ ಥರ ಬ್ಲಾಕ್ ತೋರಿಸ್ತಾ ಇದಲ್ವಾ, ಇಲ್ಲಿ ವೆಹಿಕಲ್ ನಂಬರ್ ಮೆನ್ಷನ್ ಮಾಡ್ತಾ ಇದ್ದೀವಿ ನಾವು. ವೆಹಿಕಲ್ ನಂಬರ್ ಮೆನ್ಷನ್ ಮಾಡಿದ್ಮೇಲೆ ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಇದೆ ನೋಡಿ, ಅದು ಟಿಕ್ ಮಾರ್ಕ್ ಕೊಡಿ. ಟಿಕ್ ಮಾರ್ಕ್ ಕೊಟ್ಬಿಟ್ಟು ನೆಕ್ಸ್ಟ್ ತೋರಿಸ್ತದೆ. ಮತ್ತು ನೀವು ಪ್ರೊಸೆಸಿಂಗ್ ಮಾಡಿಸಿಬಿಡಿ. ಇಲ್ಲಿ ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನಿಮಗೂ ಕರ್ಕೊಂಡೋಗಿ ಆದಮೇಲೆ ನೀವೇನು ಮಾಡಬೇಕಂದ್ರೆ, ಇದನ್ನು ನೋಡಿ, ಪ್ರೊಸೆಸಿಂಗ್ ಏನು ಬಂತು, ಇದೆಲ್ಲ ತೋರಿಸುತ್ತೆ. ಕೆಳಗಡೆ ಇರುತ್ತೆ, ಇಲ್ಲಾಂದರೆ ಮೇಲ್ಗಡೆ ನೀವು ಎಲ್ಲನೂ ಮಾಡ್ಬೋದು ಪ್ರೊಸೆಸಿಂಗು. ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ನೋಡೋಣ ನೆಕ್ಸ್ಟ್ ಪೇಜು ಏನಾಗುತ್ತೋ ಅಂದ್ಬಿಟ್ಟು. ಈ ಥರ ನೋಡಿ, ಇಲ್ಲಿ ಎಲ್ಲ ವೆಹಿಕಲ್ಲು ನಾವು ಏನೇನು ತೊಗೋಬೇಕು ಎಲ್ಲ ಇರುತ್ತೆ ಇದರಲ್ಲಿ. ಟ್ಯಾಕ್ಸ್ ಕಟ್ಟಬೇಕಾ, ಇಲ್ಲಾಂದರೆ ವೆಹಿಕಲ್ ಟ್ರಾನ್ಸ್ಫರ್ ಮಾಡಿಸ್ಬೇಕಾ, ಇಲ್ಲಾಂದರೆ ವೆಹಿಕಲ್ ಅಡ್ರೆಸ್ ಚೇಂಜ್ ಏನೋ ಮಾಡಬೇಕಾ. ನನಗೆ ಬೇಕಾಗಿರೋದು ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ವಾ, ಇದರಲ್ಲಿ ಚೆಕ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಅವರು ಕೊಟ್ಟಿರ್ತಾರೆ ಇಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ಬಿಟ್ಟು. ನಾವು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫಿಟ್ನೆಸ್ ಸರ್ಟಿಫಿಕೇಟು. ಅದು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದಮೇಲೆ ನಾವು ಇಂಜನ್ ಚೇಸಿಂಗ್ ನಂಬರ್ ಇರುತ್ತಲ್ವ, ಅದು ಎಂಟ್ರ್ ಮಾಡಬೇಕಾಗುತ್ತೆ. ಈ ಥರ ತೋರಿಸುತ್ತೆ ನೋಡಿ. ಆವಾಗ ಎಲ್ಲ ಡೀಟೇಲ್ಸ್ ಎಲ್ಲ ಅದರಲ್ಲಿ ಫುಲ್ ಬಂದ್ಬಿಡುತ್ತೆ. ನಿಮ್ಮದು ಗಾಡಿ ಯಾರ ಹೆಸರಲ್ಲಿದೆ ಏನು ಎಲ್ಲ. ಇದು ಇವಾಗ ಏನಂದರೆ ಎಲ್ಲನ್ನು RTO ನಿಯರ್ ಬೈ, ನಿಮಗೂ ಎಲ್ಲಿ ನಿಯರ್ ಬೈ ಇರುತ್ತೋ ಅಲ್ಲಿ ಮಾಡಿಸ್ಕೋಬೋದು. ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಒಂದು ಸತಿ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟ್ ಡೇಟ್ ಬರುತ್ತಲ್ವ, ಆ ಡೇಟಲ್ಲೇ ನೀವು ಹೋಗ್ಬಿಟ್ಟು ಇಲ್ಲಿ ಚೇಸಿಂಗ್ ನಂಬರ್ ಕೇಳ್ತಾ ಇದೆ ನೋಡಿ, ಲಾಸ್ಟ್ 5 ಡಿಜಿಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು ಕಂಪಲ್ಸರಿ. ಎಂಟ್ರಿ ಮಾಡಿ ಆದಮೇಲೆ ನಿಮಗೆಲ್ಲ ತೋರಿಸೋದು ಗಾಡಿ ಯಾರ ಹೆಸರಲ್ಲಿದೆ, ಇದು ಯಾವ RTO ಬರುತ್ತೆ, ಅದೆಲ್ಲ ತೋರಿಸ್ತಾ ಇದೆ. ಇವಾಗ ಫಿಟ್ನೆಸ್ ನೀವು ಎಲ್ಲನ ಮಾಡಿಸ್ಕೋಬೋದು. ವಿಡಿಯೋ ಜಾಸ್ತಿ ಲೆಂತಿ ಆಗ್ತಾ ಇದೆ, ಸರಿನಾ? ಅದಕ್ಕೋಸ್ಕರ ನಾವು ಇದು ನಿಮ್ಗೆ ಯಾರ್ಕನ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.